ನನ್ನೆಲ್ಲ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಗುರುರಾಜ್ ಕರ್ಜಿಗಿಯವರ ಬಗ್ಗೆ ನಾವು ಕೇಳಿದ್ದೀವಿ. ಈಗ ನಾನು ಹಲವು ಬಾರಿ ಕತೆಗಳನ್ನು ಹೇಳ್ತಾ ಇರೋದು ಕೂಡ ಗುರುರಾಜ್ ಕರ್ಜಿಗಿಯವರ ಒಂದು ಕರುಣಾಳು ಬಾ ಬೆಳಕೆ ಪುಸ್ತಕದಿಂದ ಆಯ್ದಂಥ ಕತೆ. ಆ ಕತೆಗಳಲ್ಲಿ ಇವತ್ತು ಹೇಳಿಕೊಟ್ಟಿರೋದು ಇನ್ನೊಂದು ಕತೆ. ಹೀಗೆ ಕರ್ಜಿಗಿಯವರು ತಮ್ಮ ಕಾಲೇಜಿನಲ್ಲಿ ಪಾಠ ಮಾಡ್ತಾಯಿದ್ರು. ರಸಾಯನಶಾಸ್ತ್ರ ವಿಭಾಗದಲ್ಲಿ ಹೇಳ್ಕೊಡ್ತಾಯಿದ್ರು. ಆಗ ವಿದ್ಯಾರ್ಥಿಗಳಿಗೆ ಒಂದು ತಕ್ಷಣ ಪ್ರಶ್ನೆಯನ್ನು ಕೇಳ್ತಾರೆ, ನಿಮ್ಮಲ್ಲಿ ಎಷ್ಟು ಜನರಿಗೆ ನಿಮ್ಮ ಅಜ್ಜನ ಹೆಸರು ಗೊತ್ತು ಅಂತ. ವಿದ್ಯಾರ್ಥಿಗಳಿಗೆ ಆಶ್ಚರ್ಯ ಆಗುತ್ತೆ. ಇದೇನಪ್ಪ, ರಸಾಯನಶಾಸ್ತ್ರಕ್ಕೂ ಅಜ್ಜನಿಗೂ ಏನು ಸಂಬಂಧ ಅಂತ ಹೇಳಿ. ಹಾಗೆ ಅವರ ಆ ಪ್ರಶ್ನೆಯನ್ನು ಕೇಳಿದ ತಕ್ಷಣವೇ ಎಲ್ಲ ವಿದ್ಯಾರ್ಥಿಗಳು ಕೈ ಎತ್ತುತ್ತಾರೆ. ಸರಿ, ಮತ್ತೆ ಮುಂದುವರಿಸ್ತಾರೆ. ನಿಮಗೆ ಎಷ್ಟು ಜನರಿಗೆ ನಿಮ್ಮ ಮುತ್ತಜ್ಜನ ಬಗ್ಗೆ ಗೊತ್ತು ಅಂತ ಹೇಳಿ ಕೇಳ್ತಾರೆ. ಆಗ ಎಲ್ಲ ವಿದ್ಯಾರ್ಥಿಗಳ ಹುಬ್ಬು ಮೇಲಕ್ಕೋದು. ಯಾಕಂತಂದರೆ ಅಲ್ಲಿ ಕೆಲವು ಕೈಗಳ ಮೇಲೆ ಬಂದಿತ್ತು. ಸರಿ, ಇನ್ನೂ ಮಾತನ್ನು ಮುಂದುವರಿಸಿ ಸಂತೋಷ ಅಂತ ಹೇಳಿ ಮತ್ತೆ ಮಾತನ್ನು ಮುಂದುವರಿಸ್ತಾನೆ. ನಿಮ್ಮೆಷ್ಟು ಜನರಿಗೆ ನಿಮ್ಮ ಅಜ್ಜನ ಹೆಸರು ಗೊತ್ತು ಅಂತ ಹೇಳಿ ಕೇಳ್ತಾರೆ. ಆಶ್ಚರ್ಯ, ಒಬ್ಬರ ಕೈನೂ ಮೇಲೆ ಬಂದಿರಲಿಲ್ಲ. ನಾನು ಕೇಳಿದೆ, ನಿಮ್ಗೆ ಯಾರಿಗೂ ಗೊತ್ತಿಲ್ವೇ ನಿಮ್ಮ ಅಜ್ಜನ ಹೆಸರು ಅಂತ ಹೇಳಿ ಕೇಳ್ತಾರೆ. ಆಗ ಒಬ್ಬ ಹುಡುಗಿ ಎದ್ದು ನಿಂತು ಉತ್ತರಿಸ್ತಾಳೆ. ಮಾತು ಹೊರಟಾಗಿದ್ರೂ ಕೂಡ ಸತ್ಯವನ್ನೇ ಹೇಳಿರ್ತಾಳೆ. ಅವ್ರ ಹೆಸರು ನೆನ್ಪಿಟ್ರೆ ಏನು ಪ್ರಯೋಜನ ಬಿಡಿ ಸರ್, ಏನು ಮಹಾ ಸಾಧನೆ ಮಾಡಿದ್ದಾರೆ ಅಂತ ಅವ್ರನ್ನ ನೆನ್ಪಿಟ್ಕೋಬೇಕು ಅಂತ ಹೇಳಿ ಕೇಳ್ತಾಳೆ ಅವಳಿಗೆ. ಆಗ ಕರ್ಜಿಗಿಯವರು ಹೋಗಲಿ ಬಿಡಿ ಅಂತ ಹೇಳಿ ಅವರೆಲ್ಲರನ್ನ ಆ ಹುಡುಗಿಯನ್ನು ಕುಳ್ಳಿಸ್ತಾರೆ. ಸರಿ, ಮಾತನ್ನು ಮುಂದುವರಿಸ್ತಾನೆ ಅವ್ರು ಹೇಳ್ತಾರೆ, ಇನ್ನೂ ನಾನು ಕೆಲವರ ಹೆಸರನ್ನು ಹೇಳ್ತೀನಿ, ನಿಮಗೆ ಅವ್ರ ಹೆಸರು ಗೊತ್ತಿದ್ದರೆ ನೀವೆಲ್ಲರೂ ಕೈ ಎತ್ತಿ ಅಂತ ಹೇಳಿ ಹೇಳ್ತಾರೆ. ಆಯಿತು ಸರ್ ಅಂತ ಹೇಳಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪ್ರಾರಂಭ ಮಾಡ್ತಾರೆ. ಅಯೋಧ್ಯೆಯ ಶ್ರೀರಾಮ ಅಂತ ಹೇಳಿ ಹೇಳ್ತಾರೆ. ಆಗ ಎಲ್ಲ ಕೈಗಳು ಮೇಲೆ ಬಂದು ಆಮೇಲೆ ಹೇಳ್ತಾರೆ ಶ್ರೀಕೃಷ್ಣ, ಬುದ್ಧ, ವಿವೇಕಾನಂದರು, ಶಂಕರಾಚಾರ್ಯ, ಹೀಗೆ ಒಂದಾದ ಒಂದು ಹೆಸರನ್ನು ಹೇಳ್ತಾ ಹೋಗ್ತಾರೆ ಕರ್ಜಿಗಿಯವರು. ಆಗ ಎಲ್ಲರ ಕೈಗಳು ಮೇಲೆ ಇದ್ವು. ಇವರಿಗೆ ಆಶ್ಚರ್ಯ. ಆವಾಗ ಅವ್ರು ಕೇಳ್ತಾರೆ, ಇವ್ರು ಯಾರ ಮೊಮ್ಮಕ್ಕಳು ನೀವಲ್ಲ, ಆದರೆ ಅವರೆಲ್ಲರ ಹೆಸರು ನಿಮಗೆ ಗೊತ್ತಿದೆ ಅಂತ ಹೇಳಿ ಕೇಳ್ತಾರೆ. ಆದರೆ ನಿಮ್ಮ ಅಜ್ಜನ ಹೆಸರೇ ನೆನಪಿಲ್ವಲ್ಲ, ಯಾಕೆ, ಸ್ವಲ್ಪ ಚಿಂತಿಸಿ ಅಂತ ಹೇಳಿ ಮಕ್ಕಳಲ್ಲಿ ಕೇಳ್ತಾರೆ. ಆಗ ಒಬ್ಬ ಹುಡುಗಿ ಕಣ್ಣಲ್ಲಿ ನೀರು ಬಂದು ಹೇಳ್ತಾಳೆ. ಅವಳು ಎದ್ದು ನಿಂತ್ಕೊಂಡು ಧೈರ್ಯವಾಗಿ ಉತ್ತರಿಸ್ತಾಳೆ. ಸರ್, ನೀವು ಇದು ಪ್ರಶ್ನಿಸಿದ್ರಿಂದ ನನಗೊಂದು ಉತ್ತರ ಹೊಳಿತು, ಜೀವನಕ್ಕೊಂದು ಪಾಠ ಸಿಕ್ತು. ಯಾರು ಕೇವಲ ತಮಗೋಸ್ಕರ ಬದುಕ್ತಾರೋ ಅವರನ್ನು ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡುತ್ತೆ. ಕೇವಲ ತನ್ನ ಕುಟುಂಬಕ್ಕೋಸ್ಕರ ಜೀವನ ತೆಗೆದು ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವರನ್ನು ಪ್ರಪಂಚ ಎಂದೂ ಮರೆಯೋದಿಲ್ಲ ಅಂತ ಹೇಳ್ತಾಳೆ. ಆತ್ಮೀಯರೇ, ನಾನು ಈ ಒಂದು ಕಥೆಯನ್ನು ಹೇಳಲಿಕ್ಕೆ ಕಾರಣ ಇಷ್ಟೆ. ನಾವು ಕೇವಲ ನಮಗೋಸ್ಕರ ಅಥವಾ ನಮ್ಮ ಕುಟುಂಬಕ್ಕೋಸ್ಕರ ಮಾತ್ರ ಬದುಕನ್ನು ನಡೆಸ್ತಾ ಇದ್ದರೆ ಆ ಬದುಕು ಕೇವಲ ನಮ್ಮ ಮೃತ್ಯುವಿನ ಕಡೆಗೆ ಒಂದಲ್ಲ ಒಂದನ್ನು ಕರ್ಕೊಂಡು ಹೋಗುತ್ತೆ. ಅದೇ ನಾವು 4 ಜನರಿಗೆ ಉಪಕಾರ ಆಗುವ ರೀತಿಯಲ್ಲಿ ಅಥವಾ ಯಾವುದೋ ರೂಪದಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಲ್ಲಿ ಆ ಒಂದು ರೀತಿಯ ಬದುಕು ಖಂಡಿತವಾಗಿಯೂ ನಾವು ಸತ್ತ ನಂತರ ಆ 4 ಜನ ನಮ್ಮನ್ನು ನೆನಪು ಮಾಡಿಕೊಳ್ಳುವಂತೆ ಮಾಡುತ್ತೆ. ಅಂದರೆ ನಾವು ಸದಾಕಾಲ ಚಿರಂಜೀವಿಯಾಗಿರ್ತೀವಿ ಅನ್ನೋದನ್ನು ಹೇಳಲಿಕ್ಕೆ ನಿಮ್ಗೆ ಈ ಕಥೆಯನ್ನು ಹೇಳಿದ್ದೀನಿ. ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಂಬಿದ್ದೀನಿ. ಕೇಳಿದ್ದಕ್ಕಾಗಿ ಧನ್ಯವಾದ.